Hello, my dear students. Welcome to Digital Learning, Department of Collegiate Education. Myself, Aisha Banu, Assistant Professor, Government First Grade College, Thuruvekere. So, students, in this video, I am dealing with the topic Digital Token Based E-Payment System, which is from the paper E-Commerce. So, students, here you can see the meaning of Digital Token Based E-Payment System. A token-based payment system is one in which tokens are purchased from authorized vendors may be used as credit in the purchase of goods and services. E-token is equivalent to cash that is backed by a bank. ಸೊ ಈ ಟೋಕನ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್ ಅಂದರೆ ಇಲ್ಲಿ ನಾವು ಟೋಕನ್ಸನ್ನು ಪರ್ಚೇಸ್ ಮಾಡ್ತೀವಿ ಒಬ್ಬ ಆಥರೈಸ್ಡ್ ವೆಂಡರ್ ಹತ್ರ ಆ್ಯಂಡ್ ದೇ ವಿಲ್ ಬಿ ಯೂಸ್ಡ್ ಫಾರ್ ದ ಪರ್ಚೇಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಕ್ರೆಡಿಟ್ ಆಗಿಬಿಟ್ಟು ಯೂಸ್ ಮಾಡ್ತೀವಿ, ಕ್ರೆಡಿಟ್ ಹಾಗೆ ಯೂಸ್ ಮಾಡ್ತೀವಿ ಗೂಡ್ಸು ಸರ್ವೀಸಸ್ಸು ಪರ್ಚೇಸ್ ಮಾಡಬೇಕಾದ್ರೆ. ಈ ಈ ಟೋಕನ್ ಅನ್ನೋದೇನಿದೆ, ಈ ಟೋಕನ್ ಅನ್ನೋದೇನಿದೆ, ಇಟ್ ಈಸ್ ಈಕ್ವಲ್ ಟು ಕ್ಯಾಶ್. ಯಾಕೆ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ಬಿ ಬ್ಯಾಕ್ಡ್ ಬೈ ಎ ಬ್ಯಾಂಕ್ ಅಥವಾ ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಡಿಜಿಟಲ್ ಟೋಕನ್ ಬೇಸ್ಡ್ ಪೇಮೆಂಟ್ ಈಸ್ ಆಫ್ 3 ಟೈಪ್ಸ್. 3 ಟೈಪ್ಸ್ ಇದೆ. ಫಸ್ಟ್ ಒನ್ ನೀವು ನೋಡ್ಬೋದು, ಕ್ಯಾಶ್ ಆರ್ ರಿಯಲ್ ಟೈಮ್. ಟ್ರಾನ್ಸಾಕ್ಷನ್ಸ್ ಆರ್ ಸೆಟಲ್ಡ್ ವಿತ್ ದ ಎಕ್ಸ್ಚೇಂಜ್ ಆಫ್ ಎಲೆಕ್ಟ್ರಾನಿಕ್ ಕ್ಯಾಶ್, ಎಕ್ಸಾಂಪಲ್ ಇ ಕರೆನ್ಸಿ. ಸೊ ಕ್ಯಾಶ್ ಆರ್ ರಿಯಲ್ ಟೈಮ್ ಹೆಸರೇ ಹೇಳುತ್ತೆ. ಸೊ ಕ್ಯಾಶ್ ಅಂತ ಹೇಳಿದಾಗ ಇಲ್ಲಿ ಇ ಕ್ಯಾಶ್ ಬರುತ್ತೆ, ಅಂದರೆ ಎಲೆಕ್ಟ್ರಾನಿಕ್ ಕರೆನ್ಸಿ ಮುಖಾಂತರ ನೀವೇನಾದರೂ ಯಾವುದೇ ಒಂದು ಟ್ರಾನ್ಸಾಕ್ಷನನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದನ್ನು ಕ್ಯಾಶ್ ಅಥವಾ ರಿಯಲ್ ಟೈಮ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಡೆಬಿಟ್ ಆರ್ ಪ್ರೀಪೇಡ್. ಪ್ರೀಪೇಡ್ ಅಂದರೆ ಅಡ್ವಾನ್ಸ್ ಆಗಿ ಪೇ ಮಾಡೋದು. ಯೂಸರ್ಸ್ ಪೇ ಇನ್ ಅಡ್ವಾನ್ಸ್ ಬೈ ಯೂಸಿಂಗ್ ದ ಡೆಬಿಟ್ ಕಾರ್ಡ್ಸ್. ಸೊ ಯೂಶಲಿ ಡೆಬಿಟ್ ಕಾರ್ಡ್ ಅಂದರೆ ATM ಕಾರ್ಡ್ ನಾವೇನು ಯೂಸ್ ಮಾಡ್ತೀವಿ. ಸೊ ಇಫ್ ಯು ಆರ್ ಯೂಸಿಂಗ್ ಇಟ್ ಫಾರ್ ಎನಿ ಕೈಂಡ್ ಆಫ್ ಪೇಮೆಂಟ್, ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀವಿ. ಸೊ ಅಲ್ಲಿಗೆ ಡೆಬಿಟ್ ಕಾರ್ಡ್ ಅಂತಲೂ ಹೇಳ್ಬೋದು. ಅಥವಾ ಎಕ್ಸಾಂಪಲ್ ಇನ್ನೊಂದು ಹೇಳಿದ್ದಾರೆ, ಸ್ಮಾರ್ಟ್ ಕಾರ್ಡ್ಸು. ಸ್ಮಾರ್ಟ್ ಕಾರ್ಡ್ ಅಂದರೆ ಏನು ಅಂತೇಳಿ ನೆಕ್ಸ್ಟು ಟೈಪ್ಸಲ್ಲಿ ಮತ್ತೆ ಬರುತ್ತೆ, ಆಗ ಅದರ ಮೀನಿಂಗ್ ನೋಡೋಣಂತೆ. ಥರ್ಡ್ ಒನ್ ನೋಡಿ, ಕ್ರೆಡಿಟ್ ಅಥವಾ ಪೋಸ್ಟ್ ಪೇಯ್ಡ್. ಪೋಸ್ಟ್ ಪೇಯ್ಡ್ ಅಂದರೆ ಫಸ್ಟು ಪರ್ಚೇಸಸ್ ಮಾಡ್ತೀವಿ, ಆಮೇಲೆ ಪೇ ಮಾಡ್ತೀವಿ. ಓಕೆ, ಕ್ರೆಡಿಟ್ ಕಾರ್ಡ್ಸ್ ಯೂಶಲಿ ಗೊತ್ತಿದೆ ನಿಮಗೆ, ಅದು ಆಗಿರ್ಬೋದು ಅಥವಾ ಪೋಸ್ಟ್ ಪೇಯ್ಡ್ ಆಗಿರ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದ ಸರ್ವರ್ ಅಥೆಂಟಿಕೇಟ್ಸ್ ದ ಕಸ್ಟಮರ್ಸ್ ಆ್ಯಂಡ್ ವೆರಿಫೈಸ್ ವಿತ್ ದ ಬ್ಯಾಂಕ್ ದಟ್ ಫಂಡ್ಸ್ ಆರ್ ಅಡಿಕ್ವೇಟ್ ಬಿಫೋರ್ ಪರ್ಚೇಸ್. ಸೊ ನೀವು ಕ್ರೆಡಿಟ್ ಕಾರ್ಡ್ ಅಥವಾ ಪೋಸ್ಟ್ ಪೇಯ್ಡ್ ಮುಖಾಂತರ ಪೇ ಮಾಡ್ತೀನಿ ಅಂತ ಹೇಳಿದರೆ, ಫಸ್ಟು ಸರ್ವರು ನಿಮ್ಮ ಐಡೆಂಟಿಟಿನ ಅಥೆಂಟಿಕೇಟ್ ಮಾಡುತ್ತೆ ಮತ್ತು ಬ್ಯಾಂಕ್ ಅವ್ರ ಜೊತೆಗೆ ವೆರಿಫೈ ಮಾಡುತ್ತೆ ನಿಮ್ಮ ಅಕೌಂಟ್ಸಲ್ಲಿ ಅಡಿಕ್ವೇಟ್ ಫಂಡ್ಸು ಇದೇನೋ ಇಲ್ಲೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಇಟ್ ಲೆಟ್ ಯು ಟು ಪರ್ಚೇಸ್. ಓಕೆ, ಬಿಫೋರ್ ಪರ್ಚೇಸು ಇಟ್ ವಿಲ್ ಜಸ್ಟ್ ವೆರಿಫೈ ವೆದರ್ ದೇರ್ ಆರ್ ಅಡಿಕ್ವೇಟ್ ಫಂಡ್ಸ್ ಇನ್ ದ ಅಕೌಂಟ್ಸ್ ಆರ್ ನಾಟ್ ಅಂತ ಹೇಳ್ಬಿಟ್ಟು ವೆರಿಫೈ ಮಾಡುತ್ತೆ. ಆಮೇಲೆ ನಿಮ್ಮನ್ನು ಅಥೆಂಟಿಕೇಟು ಮಾಡುತ್ತೆ. ಓಕೆ, ಸೊ ಇಷ್ಟು ಟೈಪ್ಸ್ ಆಯಿತು. ನೆಕ್ಸ್ಟು ಅಡ್ವಾಂಟೇಜಸ್ ಇದೆ, ಬೆನಿಫಿಟ್ಸು. ಡಿಜಿಟಲ್ ಟೋಕನ್ ಬೇಸ್ಡ್ ಪೇಮೆಂಟ್ ಸಿಸ್ಟಮಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ಇದನ್ನು ನಾವು 2 ಟೈಪ್ಸಲ್ಲಿ ನೋಡ್ಬೋದು. ಒಂದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಬೆನಿಫಿಟ್ ಟು ಬೈಯರು, ಇನ್ನೊಂದು ಬೆನಿಫಿಟ್ಸ್ ಟು ಸೆಲ್ಲರು. ಬೈಯರಿಗೆ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಫಸ್ಟ್ ಒಂದು ನೋಡ್ಬೋದು, ಕನ್ವೀನಿಯನ್ಸ್ ಆಫ್ ಗ್ಲೋಬಲ್ ಆಕ್ಸೆಪ್ಟೆನ್ಸ್, ಎ ವೈಡ್ ರೇಂಜ್ ಆಫ್ ಪೇಮೆಂಟ್ ಆಪ್ಷನ್ಸ್ ಆ್ಯಂಡ್ ಎನ್ಹ್ಯಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಟೂಲ್ಸ್. ಈ ಪೇಮೆಂಟ್ಸ್ ಅನ್ನೋದೇನಿದೆ, ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ ನಾವೇನು ಮಾಡ್ತೀವಿ, ಆನ್ಲೈನ್ ಪೇಮೆಂಟ್ಸ್ ಏನು ಮಾಡ್ತೀವಿ, ಇದು ಗ್ಲೋಬಲ್ ಆಕ್ಸೆಪ್ಟೆನ್ಸನ್ನು ಹೊಂದಿದೆ. ಇನ್ ದ ಸೆನ್ಸ್, ನೀವು ಎಲ್ಲೇ ಯಾವುದೇ ಪಾರ್ಟ್ ಆಫ್ ವರ್ಲ್ಡಲ್ಲಿ ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲರೂ ಆಕ್ಸೆಪ್ಟ್ ಮಾಡ್ತಾರೆ. ಓಕೆ, ಆಕ್ಸೆಪ್ಟೆನ್ಸನ್ನು ಹೊಂದಿದೆ. ಆಮೇಲೆ ವೈಡ್ ರೇಂಜ್ ಆಫ್ ಪೇಮೆಂಟ್ ಆಪ್ಷನ್ಸ್ ಇದ್ದಾವೆ ನಿಮಗೆ. ಓಕೆ, ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಬೋದು, ಅಥವಾ ವೇರಿಯಸ್ ಆ್ಯಪ್ಸ್ ಇದ್ದಾವೆ ಅದರಿಂದ ಪೇ ಮಾಡ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಬರುತ್ತೆ ಇ ಕ್ಯಾಶು, ಇ ಕರೆನ್ಸಿ, ಇದ್ರ ಮುಖಾಂತರನಾದರೂ ನೀವು ಪೇ ಮಾಡ್ಬೋದು. ಆಮೇಲೆ ಇದರಿಂದ ನಿಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಏನಿದೆ ಅದು ಎನ್ಹ್ಯಾನ್ಸ್ ಆಗುತ್ತೆ. ಸೊ ಸೆಕೆಂಡ್ ಒನ್ ನೋಡಿ, ಎನ್ಹ್ಯಾನ್ಸ್ ಸೆಕ್ಯೂರಿಟಿ ಆ್ಯಂಡ್ ರೆಡ್ಯೂಸ್ ಲಯಬಿಲಿಟಿ ಫಾರ್ ಸ್ಟೋಲನ್ ಆರ್ ಮಿಸ್ಯೂಸ್ಡ್ ಕಾರ್ಡ್ಸ್.
ಎನ್ಹ್ಯಾನ್ಸ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ, ನೀವು ಯಾವುದೇ ಆನ್ಲೈನ್ ಪೇಮೆಂಟ್ ಮೆಥಡ್ ಅಥವಾ ಇ ಪೇಮೆಂಟ್ ಮೆಥಡ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸೆಕ್ಯೂರಿಟಿ ತುಂಬ ಚೆನ್ನಾಗಿರುತ್ತೆ. ಪಾಸ್ವರ್ಡ್ಸ್ ಇರುತ್ತೆ, ಅದಕ್ಕೆ ಪಿನ್ ನಂಬರ್ಸ್ ಇರುತ್ತೆ. ಇದರಿಂದ ನಿಮ್ಮ ಕಾರ್ಡು ಸೇಫ್ ಆಗಿರುತ್ತೆ, ಆನ್ಲೈನ್ ಪೇಮೆಂಟ್ಸು ಸೇಫಾಗಿ ಮಾಡ್ಬೋದು. ಆಮೇಲೆ ಈ ಹಾರ್ಡ್ ಕ್ಯಾಶ್ ನಾವೇನು ಕ್ಯಾರಿ ಮಾಡ್ತೀವಿ ಅದು ಸ್ಟೋಲನ್ ಆಗೋವಂಥ ಥೆಫ್ಟ್ ಆಗೋವಂಥ ಒಂದು ರಿಸ್ಕ್ ಇರುತ್ತೆ. ಬಟ್ ಅಂಥ ರಿಸ್ಕು ನಮಗೆ ಈ ಪೇಮೆಂಟ್ ಸಿಸ್ಟಮ್ಮು ಟೋಕನ್ ಬೇಸ್ಡ್ ಸಿಸ್ಟಮಲ್ಲಿ ಕಡಿಮೆ ಇರುತ್ತೆ ರಿಸ್ಕು. ಸಪೋಸ್ ನಿಮ್ಮ ಕ್ರೆಡಿಟ್ ಕಾರ್ಡ್ಸು ಅಥವಾ ಬೇರೆ ಯಾವುದೇ ಕಾರ್ಡು ಸ್ಟೋಲನ್ ಆಯಿತು ಅಂತ ಹೇಳಿದ್ರು ಇಟ್ ಕೆನಾಟ್ ಬಿ ಮಿಸ್ಯೂಸ್ಡ್, ಸಿನ್ಸ್ ಯು ಕ್ಯಾನ್ ಬ್ಲಾಕ್ ಯುವರ್ ಕಾರ್ಡ್ ಇಮಿಡಿಯೇಟ್ಲಿ ಇಫ್ ಇಟ್ ಈಸ್ ಸ್ಟೋಲನ್. ಅದೇನಾದರೂ ಸ್ಟೋಲನ್ ಆಗಿತ್ತು ಅಂತ ಹೇಳಿದ್ರೆ ನೀವು ಇಮಿಡಿಯೇಟಾಗಿ ಅದನ್ನು ನಿಮ್ಮ ಬ್ಯಾಂಕಿಗೆ ವಿಸಿಟ್ ಮಾಡಿಬಿಟ್ಟು, ಅಥವಾ ಇವಾಗ ಇನ್ನೂ ಕನ್ವೀನಿಯೆಂಟ್ ಮಾಡಿದ್ದಾರೆ, ಮೊಬೈಲಿಂದನೇ ನೀವು ನಿಮ್ಮ ಕಾರ್ಡನ್ನು ಬ್ಲಾಕ್ ಮಾಡ್ಬೋದು. ಓಕೆ, ದಟ್ಸ್ ವೈ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಆಮೇಲೆ ಇದೇನು ರೆಡ್ಯೂಸ್ಡ್ ಲಯಬಿಲಿಟಿ ಫಾರ್ ಸ್ಟೋಲನ್ ಅಥವಾ ಮಿಸ್ಯೂಸ್ಡ್ ಕಾರ್ಡ್ಸ್ ಇರುತ್ತೆ. ಥರ್ಡ್ ಒನ್ ನೋಡಿ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಥ್ರೂ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಸಿಸ್ಟಮ್ ಆಫ್ ಡಿಸ್ಪ್ಯೂಟ್ ರೆಸಲ್ಯೂಷನ್. ಎವ್ರಿ ಬ್ಯಾಂಕ್ ಆಗಿರ್ಬೋದು ಅಥವಾ ಈ ಆಥರೈಸ್ಡ್ ವೆಂಡರ್ಸ್ ಆಗಿರ್ಬೋದು ಒಂದು ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಸಿಸ್ಟಮನ್ನು ಹೊಂದಿರ್ತಾರೆ. ವೇರ್ ಬೈ ಕಸ್ಟಮರ್ಸ್ ಡಿಸ್ಪ್ಯೂಟ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಈಸಿಯಾಗಿ ಅದನ್ನು ಸೆಟಲ್ ಮಾಡ್ತಾರೆ. ಓಕೆ, ಫೋರ್ತ್ ಒನ್ ನೋಡಿ, ಕನ್ವೀನಿಯೆಂಟ್ ಆ್ಯಂಡ್ ಇಮಿಡಿಯೇಟ್ ಆಕ್ಸೆಸ್ ಟು ಫಂಡ್ಸ್ ಆನ್ ಡೆಪಾಸಿಟ್ಸ್ ವಯಾ ಡೆಬಿಟ್ ಕಾರ್ಡ್ಸ್. ಅಂದರೆ ನಿಮ್ಮ ಡೆಬಿಟ್ ಕಾರ್ಡ್ ಏನಿರುತ್ತೆ ದಟ್ ಈಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು ಯುವರ್ ಬ್ಯಾಂಕ್ ಅಕೌಂಟ್, ಹೌದಾ? ಸೊ ಬ್ಯಾಂಕ್ ಅಕೌಂಟಲ್ಲಿ ಫಂಡ್ಸ್ ಇರುತ್ತೆ, ಬಟ್ ಅದನ್ನು ಆಕ್ಸೆಸ್ ಮಾಡಬೇಕು, ವಿಡ್ರಾಲ್ ಮಾಡಬೇಕು, ಅಥವಾ ನೀವು ಡೆಪಾಸಿಟ್ ಮಾಡಬೇಕಿತ್ತು ಅಥವಾ ಏನಕ್ಕಾದರೂ ಯೂಸ್ ಮಾಡಬೇಕಿತ್ತು ಅಂತ ಹೇಳಿದ್ರೆ ಯು ನೀಡ್ ನಾಟ್ ಟು ವಿಸಿಟ್ ದ ಬ್ಯಾಂಕ್ ಫಾರ್ ದಟ್, ಆರ್ ಯು ನೀಡ್ ನಾಟ್ ಟು ವೇಟ್ ಇನ್ ದ ಕ್ಯೂ. ಓಕೆ, ಕ್ಯೂ ಅಲ್ಲಿ ವೆಯ್ಟ್ ಮಾಡೋವಂಥ, ವಿಡ್ರಾಲ್ ಮಾಡ್ಕೊಳ್ಳೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಹೋಗ್ಬಿಟ್ಟು ಬ್ಯಾಂಕಿಗೆ ವಿಸಿಟ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಕನ್ವೀನಿಯೆಂಟಾಗಿ ಈಸಿಯಾಗಿ ನೀವು ಫಂಡ್ಸನ್ನು ನಿಮ್ಮ ಫಂಡ್ಸನ್ನು ನೀವು ಆಕ್ಸೆಸ್ ಮಾಡ್ಬೋದು ಇಮಿಡಿಯೇಟಾಗಿ, ಹೌದಾ? ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನೀವು ಎ ಟಿ ಎಮ್ಸಿಂದ ಡೈರೆಕ್ಟಾಗಿ ನಿಮ್ಮ ವಿಡ್ರಾಲ್ಸು ವಿತಿನ್ ಸೆಕೆಂಡ್ಸಲ್ಲಿ ಮಾಡ್ಬೋದು. ಆಮೇಲೆ ಅಥವಾ ಕ್ಯಾಶ್ ಇರಲಿಲ್ಲ ನಿಮ್ಮ ಹತ್ರ ಅಂತ ಹೇಳಿದ್ರೆ ಇವಾಗ ಪಾಯಿಂಟ್ ಆಫ್ ಸೇಲಲ್ಲೂ ಡೆಬಿಟ್ ಕಾರ್ಡ್ಸ್ ಯೂಸ್ ಮಾಡ್ಕೋಬೋದು. ಓಕೆ, ನಿಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡನ್ನ ನೀವು ಈಸಿಯಾಗಿ ಬಳಸ್ಬೋದು. ಶಾಪ್ ಮಾಡಿದ್ರಿ, ಹೊರಗಡೆ ಯಾವುದೋ ಶಾಪಿಂಗ್ ಮಾಲಲ್ಲಿ ಶಾಪ್ ಮಾಡಿದ್ರಿ, ಯು ಕ್ಯಾನ್ ಸ್ವೈಪ್ ಯುವರ್ ಡೆಬಿಟ್ ಕಾರ್ಡ್ ಆ್ಯಂಡ್ ಯು ಕ್ಯಾನ್ ಪೇ ಇಟ್ ವಿತೌಟ್ ಮನಿಯಲ್ಲಿ ಕ್ಯಾಶ್ ಎಕ್ಸ್ಚೇಂಜ್ ಆಗಿರಲ್ಲ, ನಿಮ್ಮ ಅಕೌಂಟಿಂದ ಡೈರೆಕ್ಟು ಪೇಮೆಂಟ್ ಹೋಗುತ್ತೆ ಶಾಪ್ ಅವರಿಗೆ. ಸೊ ಅಲ್ಲಿಗೆ ನಿಮ್ಮ ಫಂಡ್ಸಿಗೆ ಇಮಿಡಿಯೇಟು ಕನ್ವೀನಿಯೆಂಟ್ ಆ್ಯಕ್ಸೆಸ್ಸನ್ನು ಕೊಡುತ್ತೆ. ಓಕೆ, ದೀಸ್ ವರ್ ದ ಬೆನಿಫಿಟ್ಸ್ ಆಫ್ ಕಸ್ಟಮರ್ಸ್ ಅಥವಾ ಬೈಯರ್ಸು. ಅದೇ ಸೆಲ್ಲರ್ಸಿಗೆ ಏನೇನು ಬೆನಿಫಿಟ್ಸ್ ಇದ್ದಾವೆ ಅಂತ ಇಲ್ಲಿ ನೋಡ್ಬೋದು. ಫಸ್ಟ್ ಒನ್ ನೋಡಿ, ಸ್ಪೀಡ್ ಆ್ಯಂಡ್ ಸೆಕ್ಯೂರಿಟಿ ಆಫ್ ದ ಟ್ರಾನ್ಸಾಕ್ಷನ್ processing chain from verification and authorization to clearing and settlement. ಈ ಸೆಲ್ಲರ್ಸಿಗೆ ಇವಾಗ ಕೆಲಸ ಪೂರ್ತಿ ಕಡಿಮೆ ಆಗಿದೆ, ಯಾಕಂದರೆ ತುಂಬ ಸ್ಪೀಡಾಗಿ ಅವರ ಕೆಲಸ ಮುಗ್ದೋಗುತ್ತೆ. ಆಮೇಲೆ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಚೇನ್ ಏನು ಇನ್ವಾಲ್ವ್ ಆಗಿರುತ್ತೆ, ವೆರಿಫಿಕೇಷನಿಂದ ಹಿಡಿದು ಆಥರೈಸೇಷನ್, ಕ್ಲಿಯರಿಂಗ್ ಆ್ಯಂಡ್ ಸೆಟಲ್ಮೆಂಟ್ವರೆಗೂ ಏನಿದೆ ಇದೆಲ್ಲ ಬ್ಯಾಂಕ್ ಅವರೇ ಮಾಡ್ತಾರೆ. ಓಕೆ, ಪೂರ್ತಿ ಸೆಟಲ್ಮೆಂಟು ಥ್ರೂ ಬ್ಯಾಂಕ್ಸೇ ಆಗುತ್ತೆ. ಸಪೋಸ್ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರಿ, ಈ ಪೇಮೆಂಟ್ ಮುಖಾಂತರ ಪೇಮೆಂಟ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ವೆರಿಫಿಕೇಷನ್ನು, ಆಥರೈಸೇಷನ್ನು, ಕ್ಲಿಯರಿಂಗ್ ಪ್ರೋಸೆಸ್ ಏನಿದೆ ಇದೆಲ್ಲ ಬ್ಯಾಂಕ್ ಅವರೇ ಮಾಡ್ಕೊತಾರೆ. ಸೆಟಲ್ಮೆಂಟು ಅವರೇ ಮಾಡ್ತಾರೆ. ಇನ್ ದ ಸೆನ್ಸ್ ಅವ್ರ ಅಕೌಂಟಿಗೆ ಬ್ಯಾಂಕ್ ಅವರೇ, ಸೆಲ್ಲರ್ಸ್ ಅಕೌಂಟಿಗೆ ಬ್ಯಾಂಕ್ ಅವರೇ ಅಲ್ಲಿ ಅಮೌಂಟನ್ನು ಹಾಕ್ತಾರೆ. ಸೊ ಅಲ್ಲಿಗೆ ಅವರ ಸೆಲ್ಲರ್ಸ್ ಕೆಲಸ ಸ್ಪೀಡಾಗಿ ಮತ್ತು ಸೆಕ್ಯೂರಾಗಿ ನಡೆಯುತ್ತೆ. ಸೆಕೆಂಡ್ ಒನ್ ನೋಡಿ, ಫ್ರೀಡಮ್ ಫಾರ್ ಮೋರ್ ಕಾಸ್ಟ್ಲಿ ಲೇಬರ್, ಮೆಟೀರಿಯಲ್ಸ್ ಆ್ಯಂಡ್ ಅಕೌಂಟಿಂಗ್ ಸರ್ವೀಸಸ್ ದಟ್ ಆರ್ ರಿಕ್ವೈರ್ಡ್ ಇನ್ ಪೇಪರ್ ಬೇಸ್ಡ್ ಪ್ರೊಸೆಸಿಂಗ್. ಯೂಶ್ವಲಿ ಈ ಸೆಲ್ಲರ್ಸಿಗೆ ಏನಾಗುತ್ತೆ, ವಿತ್ ಕ್ಯಾಶ್ ನೀವೇನಾದರೂ ಪೇಮೆಂಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ಎಕ್ಸ್ಟ್ರಾ ಲೇಬರ್ ಬೇಕಾಗ್ತಾರೆ, ಮೆಟೀರಿಯಲ್ಸು ಮತ್ತು ಅಕೌಂಟಿಂಗ್ ಸರ್ವೀಸಸ್ ಬೇಕಾಗುತ್ತೆ.
ಓಕೆ, ಅದರ ಖರ್ಚು ಇಲ್ಲಿ ಉಳಿತಾ ಇದೆ ಸೆಲ್ಲರ್ಸಿಗೆ. ಹೇಗೆ ಅಂತೇಳಿದ್ರೆ, ನೀವು ಏನಾದರೂ ಆನ್ಲೈನು ಇ ಪೇಮೆಂಟ್ ಮುಖಾಂತರ ಪೇಮೆಂಟ್ಸನ್ನು ಮಾಡ್ತಾ ಇದ್ದೀರಿ ಅಂತೇಳಿದ್ರೆ, ಅಲ್ಲಿ ಯಾವುದೇ ಒಂದು ಲೇಬರ್ ಕಾಸ್ಟು ಬೇಕಿರಲ್ಲ ಅವರಿಗೆ, ಮೆಟೀರಿಯಲ್ಸು ಮತ್ತು ಅಕೌಂಟಿಂಗ್ ಸರ್ವೀಸಸ್ ಬೇಕಾಗಲ್ಲ. Like that, they are free from this kind of expenses which are involved in paper based processing ಅಲ್ಲಿ ಇದೆಲ್ಲ ಎಕ್ಸ್ಪೆನ್ಸಸ್ಸು ಸೆಲ್ಲರಿಗೆ ಆಗುತ್ತೆ. ಬಟ್ ಅದೇ ನೀವು ಈ ಪೇಮೆಂಟಿಗೆ ಶಿಫ್ಟ್ ಆದರೆ ಅವರಿಗೆ ಈ ಖರ್ಚೆಲ್ಲ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ನೋಡಿ, ಬೆಟರ್ ಮ್ಯಾನೇಜ್ಮೆಂಟ್ ಆಫ್ ಕ್ಯಾಶ್ ಫ್ಲೋ, ಇನ್ವೆಂಟ್ರಿ ಆ್ಯಂಡ್ ಫೈನಾನ್ಷಿಯಲ್ ಪ್ಲಾನಿಂಗ್ ಡ್ಯೂ ಟು ಶಿಫ್ಟ್ ಬ್ಯಾಂಕ್ ಪೇಮೆಂಟ್. ಸೊ ಥರ್ಡ್ ಬೆನಿಫಿಟ್ ಏನು ಹೇಳುತ್ತೆ ಅಂದರೆ, ಬ್ಯಾಂಕ್ ಅವರು ಪೇಮೆಂಟು ಸೆಟಲ್ಮೆಂಟ್ಸನ್ನು ಮಾಡೋ ಕಾರಣದಿಂದ ಈ ಸೆಲ್ಲರ್ಸ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ತಮ್ಮ ಬಿಸ್ನೆಸ್ ಮೇಲೆ, ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮೇಲೆ, ಆಪರೇಷನ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ನ ಮಾಡ್ಬೋದು. ವೇರಿಯಸ್ ಏರಿಯಾಸ್ ಇದ್ದಾವೆ, ಅದರಲ್ಲಿ 3 ಕೊಟ್ಟಿದ್ದಾರೆ ಇಲ್ಲಿ. ಕ್ಯಾಶ್ ಫ್ಲೋ ಮತ್ತು ಇನ್ವೆಂಟ್ರಿ, ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಬೆಟರಾಗಿ ಮಾಡ್ಬೋದು. ಸಿನ್ಸ್ ಬ್ಯಾಂಕ್ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಒಂದು ಪೇಮೆಂಟ್ ಕೆಲಸನ ಅವರು ವಹಿಸ್ಕೊಂಡಿರೋ ಕಾರಣದಿಂದ ಈ ಸೆಲ್ಲರ್ಸು ಅದರ ಬಗ್ಗೆ ಯೋಚನೆ ಮಾಡಲಾರ್ದಂಗೆ ಅವರು ತಮ್ಮ ಬಿಸ್ನೆಸ್ ಮೇಲೆ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು. ಫೋರ್ತ್ ನೋಡಿ, ಕಾಸ್ಟ್ ಆ್ಯಂಡ್ ರಿಸ್ಕ್ ಸೇವಿಂಗ್ ಬೈ ಎಲಿಮಿನೇಟಿಂಗ್ ದ ನೀಡ್ ಟು ರನ್ ಆ್ಯನ್ ಇನ್ ಹೌಸ್ ಕ್ರೆಡಿಟ್ ಫೆಸಿಲಿಟಿ. ಸೊ ಇನ್ ಹೌಸ್ ಕ್ರೆಡಿಟ್ ಫೆಸಿಲಿಟಿ ಅಂತ ಹೇಳಿದ್ರೆ, ಸೊ ಸೆಲ್ಲರ್ಸೇ ತಾವು ಕ್ರೆಡಿಟ್ ಫೆಸಿಲಿಟಿನ ಕೊಡೋದು. ಸೊ ಇದು ಇರುತ್ತೆ, ಕೆಲವೊಂದು ಸೆಲ್ಲರ್ಸ್ ಮಾಡ್ತಾರೆ, ತಾವೇ ಕ್ರೆಡಿಟ್ ಫೆಸಿಲಿಟಿನ ಕೊಡ್ತಾರೆ. ಸೊ ಆಗ ಏನಾಗುತ್ತೆ, ಅವರಿಗೆ ಎಕ್ಸ್ಟ್ರಾ ವರ್ಕ್ ಆಗುತ್ತೆ. ಆ ಕ್ರೆಡಿಟ್ ಕಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ತಮ್ಮ ಅಕೌಂಟ್ಸಿಗೆ ಅದನ್ನು ಹಾಕಬೇಕು, ಅದೆಲ್ಲ ಕೆಲಸ ಇರುತ್ತೆ. ಬಟ್ ಸಿನ್ಸ್ ಬ್ಯಾಂಕ್ ಅವರೇ ಇದನ್ನು ಮಾಡೋ ಕಾರಣದಿಂದ ಅದಕ್ಕೆ ರಿಲೇಟೆಡ್ ಕಾಸ್ಟು ಮತ್ತು ರಿಸ್ಕ್ ಇದೆ, ಅದೆಲ್ಲ ಸೇವ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ಈ ಕ್ರೆಡಿಟ್ ಫೆಸಿಲಿಟಿನ ಇವಾಗ ಸೆಲ್ಲರ್ಸ್ ಕೊಡ್ತಾ ಇಲ್ಲ, ಅದನ್ನು ಬ್ಯಾಂಕೇ ಕೊಡ್ತಾ ಇದೆ. ಆ ಕಾರಣದಿಂದ ಇವರು ಕಾಸ್ಟು, ಕ್ರೆಡಿಟ್ ಕಲೆಕ್ಷನಲ್ಲಿ ಏನು ಕಾಸ್ಟು ಮತ್ತು ರಿಸ್ಕು ಇದೆ ಅದರಿಂದ ಬಚಾವ್ ಆಗ್ತಾ ಇದ್ದಾರೆ. Okay, so here is my reference for this particular session. So you can, students, you can refer this for your further study, and thank you.